ಗುರುಜಿ, ಕಳೆದ ಭಾಗದಲ್ಲಿ ನಾವು ಪಂಚಾಂಗ ಶ್ರವಣ ಮಾಡಿದ್ದಾಯ್ತು. ಈಗ ದರ್ಪಣಾಂಜನ ದರ್ಶನವನ್ನು ಮಾಡೋಣ. ಖಂಡಿತಮ್ಮ. ಓಂ ಮನೋಜವಂ ಮಾತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಮಾರುತೀಂ ಮಾರುತೀಂ ಮಾರುತಿ ಮಾರುತೀಂ ಶ್ರೀಂ ಮಾರುತಾತ್ಮಜಾಯ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭೋಸ್ತು ಮಾಂ ಭವೋದ್ಭವಾಯ ನಮಃ. ಶ್ರೀರಾಮಚಂದ್ರ ರಘುವೀರ ಸಮರ್ಥ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಮೃದೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕೇಶ್ವರನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳತ್ತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡಿ ರಾಶಿಫಲದಲ್ಲಿ ಇವತ್ತಿರತಕ್ಕಂತಹ ಭವಿಷ್ಯತ್ತೇನು, ನಾವು ನಮ್ಮ ಭವಿಷ್ಯತ್ತನ್ನು ತಿಳಿದಾಗ ನಾವು ಇರಬೇಕಾದಂತಹ ರೀತಿ ನೀತಿಗಳೇನು, ಜೊತೆಗೆ ಲಾಭ ಇರಲಿ ನಷ್ಟ ಇರಲಿ, ಸುಖ ಇರಲಿ ದುಃಖ ಇರಲಿ, ಏನೇ ವಿಚಾರ ಆದರೂ ತಲೆಗೆ ತಗೋಬೇಕು. ಅದು ಎಷ್ಟು ಬೇಕೋ ಅಷ್ಟು ಮಾತ್ರವೇ. ಇವತ್ತು ದಿನ ಸರಿ ಇಲ್ಲ ಅಂತ ತಲೆ ಮೇಲೆ ಕೈ ಎತ್ತಿ ಕೂತ್ಕೊಳ್ಬಾರ್ದು. ಅದಕ್ಕೆ ಒಂದು ಪರಿಹಾರ ಅಂತಿರುತ್ತೆ. ಆ ಪರಿಹಾರ ಮಾರ್ಗವನ್ನು ಕಂಡುಕೊಂಡು ಪುನಃ ನಮ್ಮ ಕಾಯಕವನ್ನು ನಾವು ಮುಂದುವರಿಸಬೇಕು. ನಮ್ಮ ಮನಸ್ಸು ಸಾಧ್ಯವಾದಷ್ಟು ಧೈರ್ಯದಿಂದ ನಾವು ನಡೆಸುವಂತಹ ಪ್ರತಿಯೊಂದು ಕಾಯಕದಲ್ಲೂ ಭಗವಂತನ ಆಶೀರ್ವಾದ ಇರುತ್ತೆ. ಅದನ್ನು ನಾವು ಯಾವತ್ತೂ ಧೃತಿಗೆಡದಿರ ಧೈರ್ಯದಲ್ಲಿ ಮಾಡಬೇಕು. ರಾಶಿಫಲವನ್ನು ಮುಂದುವರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ಇವತ್ತಿನ ದಿವಸ ನೀವು ಮಾಡ್ತಕ್ಕಂತಹ ಯಾವುದೇ ಒಂದು ಕಾಯಕವಾದರೂ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ ಹೌದು. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ನೀವು ಮಾಡಬೇಕಾದರೂ ನಿಮ್ಮ ಮನಸಾ ಇಚ್ಛೆ, ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು, ನೀವು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ವೃತ್ತಿಧರ್ಮ, ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ನೀವು ಕಂಡುಕೊಳ್ಬೇಕಾದರೂ ನೀವು ಮಾಡಬೇಕಾದ್ದು ಗಣಪನ ಆರಾಧನೆ ಮಾಡಿ. ಇವತ್ತು ವಿಘ್ನೇಶ್ವರನ ಆರಾಧನೆ ಮಾಡೋದ್ರಿಂದ ವಿನಾಯಕನಿಗೆ ಒಂದು 21 ಗರಿಕೆಯನ್ನು ಭಗವಂತನ ಪಾದದಲ್ಲಿ ಇಟ್ಟು ಮೇಷರಾಶಿಯವರು ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ಒಂದು ತೀರ್ಮಾನ, ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಾಕಷ್ಟು ಪ್ರಗತಿಯನ್ನೇ ಕಾಣ್ತೀರಿ. ಹಾಗೆ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ, ಉದ್ಯೋಗಕ್ಕೆ ಹೊರಡತಕ್ಕಂಥ ಹೆಣ್ಮಕ್ಳಾಗಲಿ, ಅಥವಾ ವಿದ್ಯಾಭ್ಯಾಸಕ್ಕಾಗಿ ಆಚೆ ಹೊರಡತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಸಹಿತ ಹೆಣ್ಣು ಮಕ್ಕಳು ನೀವು ಮಾಡಬೇಕಾದ್ದು, ನೀವಿರಬೇಕಾದಂತಹ ಒಂದು ಎಚ್ಚರಿಕೆಯ ನಡೆ ಇದೆ. ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ಸು ಬಹಳ ಬೇಗ ಕೆಡಿಸ್ಕೊಳ್ತೀರಿ, ಕಣ್ಣ ನೀರು ಹಾಕ್ಕೊಳ್ತೀರಿ. ಯಾರಾದರೂ ಏನಾರು ಅಂದರೆ ಸಪ್ಪಗಾಗ್ಬಿಡ್ತೀರಿ, ಅಥವಾ ನಿಮ್ಮ ಬಾಯಿ ತಡಿಲಾರದೆ ಇನ್ನೊಂದು ಮಾತಾಡಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನ, ಸಾಧ್ಯವಾದಷ್ಟು ಮೌನ ತಾಳಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಸ್ವಲ್ಪ ಒಂದಿಷ್ಟು ಸಮಯದಲ್ಲಿ ಬಂದು ಹೋಗ್ತಕ್ಕಂಥ ಸಣ್ಣ ಸಮಸ್ಯೆಯನ್ನು ದೊಡ್ಡ ಸಮಸ್ಯೆಯನ್ನು ಮಾಡ್ಕೊಳ್ಳೋದು ಬೇಡ. ಏನೇ ಬಂದರೂ ಇವತ್ತೊಂದು ದಿವಸ ಸಾಧ್ಯವಾದಷ್ಟು ಮಾತಿಗೆ, ನಿಮ್ಮ ನಾಲಿಗೆಗೆ ಒಂದು ಲಗಾಮ ಹಾಕಿದ್ರೆ ಖಂಡಿತ ಹೇಳ್ತೇನೆ ಇವತ್ತು ಬರ್ತಕ್ಕಂಥ ತೊಂದರೆಗಳಿಂದ ಮುಕ್ತರಾಗ್ಬೋದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂತಹ ಆಸ್ಥಾನ, ಗುರುವಿನ ಆಸ್ಥಾನ ಚೆನ್ನಾಗಿದ್ದಾಗ, ಗುರುವಿನ ಆಶೀರ್ವಾದ ಚೆನ್ನಾಗಿದ್ದಾಗ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೋದು. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಕಾರಣ ಇಲ್ಲಿ ಶನಿ ಇರ್ತಕ್ಕಂಥದ್ದು. ಶನಿಯ ಆಸ್ಥಾನದಿಂದ ಶನಿ ಇವತ್ತು ಯಾವ ರಾಶಿಯಲ್ಲಿದ್ದಾನೆ, ಇರ್ತಕ್ಕಂಥ ರಾಶಿಯ ಮುಂಭಾಗದಲ್ಲಿರ್ತಕ್ಕಂಥ ರಾಶಿಗಳ ಮೇಲೆ ತನ್ನ ದೃಷ್ಟಿಕೋನವನ್ನು ಬಿಟ್ಟಾಗ ಆಗ ಆಗ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ಚಂಚಲತೆಯಿಂದ ಒಳಗಾಗ್ಬೋದು, ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿ ಸಿಲುಕೊಳ್ಳುವಂತಹ ಒಂದು ವ್ಯತ್ಯಾಸ ಸನ್ನಿವೇಶಗಳು ಸಾಕಷ್ಟು ಆಗ್ಬೋದು. ಅದರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯ ನಡೆದು ಇವತ್ತಿನ ಕೆಲಸವನ್ನು ಜವಾಬ್ದಾರಿತ್ವ ನಡೆಸಿದ್ರೆ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೈಂಕರ್ಯವನ್ನು, ಯಾವುದೇ ಒಂದು ಕೆಲಸ ಕಾರ್ಯವನ್ನು ನೀವು ಮಾಡಬೇಕಾದ್ರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಭಗವಂತನ ಪ್ರಾರ್ಥನೆ ಮಾಡಿ. ಇವತ್ತು ನಿಮ್ಮ ಮನೆದೇವರ ಅನುಕೂಲಕ್ಕೆ, ಮನೆದೇವರ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಮನೆದೇವರ ಹತ್ರ ₹1 ಅಥವಾ ಒಂದು 4 ಆಣೆ, ₹1, ಈಗ 4 ಆಣೆ 8 ಆಣೆ ಮಾತೇ ಇಲ್ಲ, ₹1 ದಾಟದನೇ ಮಾತು. ಅಂತಹದ್ದು ₹1, ₹2 ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಪುನಃ ಸಂಜೆ ಬಂದು ಈ ಒಂದು ₹1 ಅಥವಾ ₹2 ನಾವು ಏನು ಇಟ್ಟಿರ್ತೀವಿ, ಆ ಏನೊಂದು ಹಣವನ್ನು ಎಷ್ಟು ಕಾಣಿಕೆಯಾಗಿ ದೇವರ ಹತ್ರ ಇಟ್ಟಿರ್ತೀವೋ ಅದಕ್ಕೊಂದಿಷ್ಟು ಕರ್ಪೂರ ತಂದು
ಯಾವುದಾದ್ರೂ ದೇವಸ್ಥಾನದ ಹತ್ರ ಕರ್ಪೂರ ಹಚ್ತೀನಿ ಅಂತೇಳಿ ವೃಷಭ ರಾಶಿಯವರು ಸಂಕಲ್ಪವನ್ನು ಮಾಡಿ. ಖಂಡಿತ ಕಾರ್ಯಸಿದ್ಧಿ ಆಗತ್ತೆ, ಒಳ್ಳೆಯ ಯಶಸ್ಸಿನ ಫಲವೂ ಆಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ, ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ತೀರಿ, ನೆಮ್ಮದಿಯುತವಾಗಿರ್ತಕ್ಕಂಥ ದಿನ ಇವತ್ತು. ಆದರೆ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ. ಜೋಪಾನ, ಮಾತು ಇರ್ತಕ್ಕಂಥ ನೀತಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಅವಘಡಗಳು, ಇದೆಲ್ಲದರ ಬಗ್ಗೆ ಒಂದಿಷ್ಟು ಅರಿವು ಬೇಕು. ಜೊತೆಗೆ ಮನೆಯಲ್ಲಿ ಹಿರಿಯರಾಗಲಿ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರಾಗಲಿ, ನಿಮ್ಮ ತಂದೆ ತಾಯಿ ಯಾರೊಬ್ಬರಾದರೂ ಸಹಿತ ಏನಾದರೂ ನಿಮಗೆ ಒಂದಷ್ಟು ತಿಳಿಯಾದಂತಹ ಒಳ್ಳೆಯ ಮಾತನ್ನು ಹೇಳಿದಾಗ ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ನೀವು ಯಾರೊಬ್ಬರ ಮಾತು ಕೇಳಿದಿರ ನನ್ನಷ್ಟೇ ನಾನು ನಡೀತೀನಿ, ನನ್ನ ಮಾತಿನಂತೆ ನಾನು ಇರ್ತೀನಿ ಅಂತ ಹೇಳಿ ಒಂದೆಜ್ಜೆ ನೀವು ಮುಂದೆ ಹಾಕೋದು ಸಹಿತ ಅದರಿಂದ ಸಮಸ್ಯೆ ತಂದೊಡ್ಕೊಳ್ತೀವಿ. ಜೋಪಾನ. ಇವತ್ತು ಯಾವುದೇ ಒಂದು ವಿಚಾರ ಆದರೂ ಯಾರಾದರೂ ಹಿರಿಯರು ಏನಾದರೂ ಒಂದಿಷ್ಟು ಮಾರ್ಗದರ್ಶನವನ್ನು ಕೊಟ್ಟರೆ ಅದನ್ನು ಆಲಿಸಿ ಅದನ್ನು ನೀವು ಸ್ವಾಗತಿಸಿದ್ರೆ ಖಂಡಿತ ಯಶಸ್ಸಿನ ಫಲ ನಿಮ್ಮದು. ಮಿಥುನ ರಾಶಿಯವ್ರದ್ದು. ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ.